ವಿಧಾನ ಪರಿಷತ್ತಿನ ಚುನಾವಣೆಗಳು ಏನು ಘೋಷಣೆ ಆಗಿದೆ ಅದಕ್ಕೆ ಪೂರಕವಾಗಿ ಜನ ಸ್ವರಾಜ್ಯದ ಯಾತ್ರೆ ಅಂತ ಇದಕ್ಕೆ ನಾಮಕರಣ ಮಾಡಿ ಈ ಯಾತ್ರೆಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹಿರಿಯರು ಸಿದ್ದೇಶ್ವರವರು, ನಮ್ಮ ಬಸವರಾಜರವರು ಹೇಳಿದ್ದಾರೆ ಪ್ರಾಸ್ತಾವಿಕವಾಗಿ. ನಾನು ಹೆಚ್ಚು ಹೊತ್ತು ಮಾತಾಡ್ಲಿಕ್ಕೆ ಹೋಗಲ್ಲ, ಹಿರಿಯರೆಲ್ಲರೂ ಕೂಡ ಮಾತನಾಡ್ತಾರೆ. ಆದರೆ ಇವತ್ತು ಚುನಾವಣಾ ಪ್ರಕ್ರಿಯೆ, ಲೋಕಸಭೆ ಚುನಾವಣೆ ಇರುತ್ತೆ, ವಿಧಾನಸಭೆ ಚುನಾವಣೆ ಇರುತ್ತೆ, ಅನೇಕ ಚುನಾವಣೆಗಳನ್ನ ನಾವು ತಗೊಂಡು. ಆದರೆ ನನ್ನ ಅಭಿಪ್ರಾಯದಲ್ಲಿ ಎಲ್ಲದಕ್ಕಿಂತ ಕಷ್ಟವಾಗಿರ್ತಕ್ಕಂಥ ಚುನಾವಣೆ ಅದ್ಯಾವುದಾದ್ರೂ ಇದ್ರೆ ಅದು ಗ್ರಾಮ ಪಂಚಾಯಿತಿ ಚುನಾವಣೆ ಅಂತ ನಾನು ತಿಳ್ತೇನೆ. ಗ್ರಾಮ ಪಂಚಾಯಿತಿಯಿಂದ ಗ್ರಾಮದಿಂದ ನೀವು ಚುನಾಯಿತರಾಗೋದಿದೆಯಲ್ಲ, ಅದು ಇಟ್ ಈಸ್ ಎ ಟಫೆಸ್ಟ್ ಎಲೆಕ್ಷನ್ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಊರಿನವರೇ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವರೇ ನಿಮ್ಗೆ ಮತ ಕೊಡ್ಬೇಕು. ಜೀವನ ಪರ್ಯಂತ ನಿಮ್ಮನ್ನು ನೋಡಿರ್ತಾರೆ. ನೀವು ಯಾವ ರೀತಿ ಜನರಿಗೆ ಸ್ಪಂದಿಸ್ತೀರಿ, ಯಾವ ರೀತಿ ವಿಶ್ವಾಸವನ್ನ ಪ್ರೀತಿಯನ್ನ ಗ್ರಾಮಗಳಲ್ಲಿ ಗಳಿಸಿರ್ತೀರಿ, ಅದನ್ನ ಮಾನದಂಡವಾಗಿ ಇಟ್ಕೊಂಡು ಜನರು ನಿಮಗೆ ಆಯ್ಕೆಯನ್ನು ಮಾಡೋದು. ಹಾಗಾಗಿ ಇವತ್ತು ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಯಂತೂ ಇದೆ ಅನ್ನೋದನ್ನ ನಾನು ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ. ಇವತ್ತು ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವಂತ ಚುನಾವಣೆ ವಿಧಾನ ಪರಿಷತ್ತಿನ ಚುನಾವಣೆ. ವಿಧಾನ ಪರಿಷತ್ನ ಚುನಾವಣೆ ಅಂದ್ರೆ ನಮ್ಮಲ್ಲಿ ಎರಡು ಮನೆ, ಕೆಳಮನೆ ಮತ್ತು ಮೇಲ್ಮನೆ ಅಂತ ಹೇಳಿ. ಕೆಳಮನೆ ಅಂತಂದ್ರೆ ನಾವೆಲ್ಲ ಕೂಡ ಏನು MLA ನೀವು ಆಯ್ಕೆ ಮಾಡಿ ಕಳಿಸ್ಕೊಳ್ತೀವಿ, MLA. ಮೇಲ್ಮನೆ ಅಂತಂದ್ರೆ ಇವತ್ತು ಸಾಹಿತಿಗಳು ಸಂಗೀತ ಕ್ಷೇತ್ರದಲ್ಲಿ, ಕಲಾ ವಿಭಾಗದಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ನಾಮನಿರ್ದೇಶನ ಮಾಡುವಂಥದ್ದು ಒಂದು ಭಾಗ ಇದೆ. ಸ್ಥಳೀಯ ಸಂಸ್ಥೆಗಳಿಂದ ನೇರವಾಗಿ ಚುನಾಯಿತರಾಗಿ ನಿಮ್ಮ ಧ್ವನಿಯಾಗಿ ಮೇಲ್ಮನೆಯಲ್ಲಿ ಕೆಲಸ ಮಾಡುವಂತ ವಿಧಾನ ಪರಿಷತ್ತಿನ ಸದಸ್ಯರು. ಆ ಚುನಾವಣೆ ಇವತ್ತು ಬಂದಿದೆ. 75 ಜನ ಇರ್ತಾರೆ ಮೇಲ್ಮನೆಯಲ್ಲಿ. ಆದರೆ ನಮ್ಮ ಕೆಳಮನೆಯಲ್ಲಿ 224, ಒಂದು ರಾಜ್ಯ ಸರ್ಕಾರ ಏನು ಆಂಗ್ಲೋ ಇಂಡಿಯನ್ ಕೋಟಾದಲ್ಲಿ ಒಂದು ನಾಮನಿರ್ದೇಶನ ಮಾಡ್ತಾರೆ, ಅದು ಸೇರಿದ್ರೆ 225 ಜನ ಇದೆ. ಇತಿಹಾಸದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ವಿಶೇಷ ಅವಕಾಶ ನಮಗೆ ಬಂದಿದೆ. ಕೆಳಮನೆಯಲ್ಲಿ ನಾವು ಇವತ್ತು ಸಂಪೂರ್ಣ ಸುಸ್ಥಿರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಮಗೆ ಅಗತ್ಯಕ್ಕೆ ಬೇಕಾಗಿರುವಂತಹ ನಂಬರ್ಗಿಂತ ಬಹಳ ಹೆಚ್ಚು ನಂಬರ್ ನಮಗಿದೆ. ಯಾವುದೇ ಒಂದು ಕಾಯ್ದೆ ಅಂಗೀಕಾರ ಆಗಬೇಕಂದ್ರೆ, ಯಾವುದೇ ಕಾಯ್ದೆಯ ತಿದ್ದುಪಡಿ ಆಗಬೇಕು ಅನ್ನೋದಿದೆ, ಅದು ಎರಡೂ ಮನೆಗಳಲ್ಲಿ ಅದು ಪಾಸ್ ಆಗ್ಬೇಕಾಗ್ತದೆ. ಕೆಳಮನೆಯಲ್ಲಿ ಮಾತ್ರ ಮಾಡಿ ಮೇಲ್ಮನೆ ಅವರು ತಿರಸ್ಕಾರ ಮಾಡಿದ್ರೆ ಮತ್ತೆ ವಾಪಸ್ ಬರುತ್ತೆ. ಹಾಗಾಗಿ ಈ ಬಾರಿ ನಮಗೆ ಬಹಳ ದೊಡ್ಡ ಸುವರ್ಣ ಅವಕಾಶ ಇದೆ. ಭಾರತೀಯ ಜನತಾ ಪಕ್ಷ ಎಲ್ಲರಿಗಿನ್ನ ಹೆಚ್ಚಿನ ಸಂಖ್ಯೆಯನ್ನು ಗಳಿಸಲಿಕ್ಕೆ ಇವತ್ತು ನಮಗೆ ಹಿರಿಯರ ಮನೆಯಲ್ಲಿ, ಮೇಲ್ಮನೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಅವಕಾಶ ಬಂದಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಆಗ್ತದೆ. ನೀವೆಲ್ಲರೂ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಅಭ್ಯರ್ಥಿಗಳಾಗ್ತಾರೆ, ಬಹುಶಃ ವಿಧಾನ ಪರಿಷತ್ನಲ್ಲಿ ಕೂಡ ಯಾವುದೇ ಚಿಹ್ನೆ ಇರೋದಿಲ್ಲ. ಕಾರಣ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನೀವ್ಯಾರು ಕೂಡ ಚಿಹ್ನೆ ಇಲ್ದಿರ ಆಯ್ಕೆ ಆಗಿತ್ತು. ಹಾಗಾಗಿ ನೀವು ಚುನಾವಣೆಯಲ್ಲಿ ಇವತ್ತು ನೀವು ಮತ ಕೊಡುವ ಕೂಡ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯ. ಆದರೆ ತಮಗೆಲ್ಲ ಗೊತ್ತಿದೆ, ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಗೆಲ್ಬೇಕಂತಂದ್ರೂ ಕೂಡ
ಒಂದು ರಾಜಕೀಯ ಪಕ್ಷದ ಮುಖಂಡರುಗಳು, ಆ ಗ್ರಾಮದ ಮುಖಂಡರುಗಳು ನಿಮ್ಮ ಬೆನ್ನೆಲುಬಾಗಿ ನಿಂತು ಹಗಲಿರುಳು ಕೂಡ ಕಷ್ಟಪಟ್ಟದ್ದು ಮಾತ್ರನೇ ನೀವಾಗ್ಲಿ ನಾವಾಗ್ಲಿ ನಾವೆಲ್ಲ ಕೂಡ ಆಯ್ಕೆ ಆಗುವಂಥದ್ದು. ಹಾಗಾಗಿ ಇವತ್ತು ನಮ್ಮ ಪಕ್ಷ ಯಾರನ್ನ ಉಮೇದುವಾರಿಕೆಯನ್ನ ಮಾಡುತ್ತೆ ಈ ಭಾಗದಲ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಕಳೆದ ಸಲ ಕೇವಲ 22 ಮತಗಳಿಂದ ನಾವು ಸೋತಿದ್ದೀವಿ ಎಂದು. ಇವತ್ತು ಈ ಚುನಾವಣೆ ನಮ್ಮೆಲ್ಲರ ಸ್ವಾಭಿಮಾನದ ಪ್ರಶ್ನೆ ಆಗಿದೆ. ನಾನು ಹೇಳಿದೆ, ಪ್ರಾರಂಭದಲ್ಲೇ ಹೇಳಿದೆ, ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲುವಂತ ಅಭ್ಯರ್ಥಿ, ಚುನಾಯಿತ ಅಭ್ಯರ್ಥಿ ನಿಜವಾಗಿಯೂ ಕೂಡ ಅತ್ಯಂತ ಕಷ್ಟಪಟ್ಟು ಗೆದ್ದಿರ್ತಕ್ಕಂಥ ಒಂದು ಸದಸ್ಯ ಆಗ್ತಾರೆ. ಆ ನಂಬಿಕೆ, ವಿಶ್ವಾಸ ನಿಮ್ಮನ್ನ ಯಾವ ರೀತಿ ಜನರು ಇಟ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ಆ ಸ್ವಾಭಿಮಾನವನ್ನ ಉಳಿಸ್ಕೊಳ್ಳುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವುದೇ ಆಸೆ, ಆಕಾಂಕ್ಷೆ, ಆಮಿಷಗಳಿಗೆ ನೀವು ತಲೆಬಾಗದೆ ಇವತ್ತು ನಮ್ಮ ಅಭ್ಯರ್ಥಿಗಳನ್ನ ನೀವು ಗೆಲ್ಲಿಸುವಂತ ಕೆಲಸ ಮಾಡಬೇಕು. ಇವತ್ತು ನೀವು ಮಾಡಿದ್ರೆ ನೀವು ಕೇವಲ ಇವತ್ತಿನ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿರವರಿಗೆ ಕೊಟ್ಟಾಗಲ್ಲ, ಇವತ್ತು ಇಡೀ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಒಂದು ನೇತೃತ್ವದ ಸರ್ಕಾರಕ್ಕೆ ಅವರ ಕೈಯನ್ನ ಬಲಪಡಿಸೋದಕ್ಕೆ ನೀವು ಮತಗಳನ್ನು ಕೊಟ್ಟಂಗೆ ಆಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ವಿರೋಧ ಪಕ್ಷದವರು ನೆನೆ ನೋಡ್ತಾ ಇದೆ, ಇಬ್ಬರು ಬಹಳ ದೊಡ್ಡ ನಾಯಕರು. ಅವ್ರು ಹೇಳ್ತಾ ಇದ್ದಾರೆ ದಲಿತರು, ಅಲ್ಪಸಂಖ್ಯಾತರು ಇಬ್ರು ಸೇರ್ಕೊಂಡ್ರೆ ಬಿಜೆಪಿ ಅವ್ರನ್ನ ಸೋಲಿಸ್ಬಿಡ್ಬೋದು ಅಂತ ಹೇಳ್ತಾರೆ. ಅವರ ಜೀವನ ಪರ್ಯಂತ ಕಾಂಗ್ರೆಸ್ ಪಕ್ಷ ದೇಶ ವಿಭಜನೆ ಮಾಡಲಿಕ್ಕೆ, ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತುವಂಥದ್ದು, ಧರ್ಮಗಳ ಮಧ್ಯೆ ವ್ಯಾಜ್ಯವನ್ನು ಮಾಡುವಂಥದ್ದು ಅವರ ಪ್ರತೀತಿಯಾಗಿದೆ. ಇವತ್ತು ನಮ್ಮ ಸಂಸ್ಕಾರ, ನಮ್ಮ ಪಕ್ಷದ ಸಂಸ್ಕಾರ ಜೈ ಹಿಂದ್ ಅಂತ ಕರೀತೀವಿ. ಇವತ್ತು ನಮ್ಗೆಲ್ಲ ಗೊತ್ತಿದೆ, ಇವತ್ತು ಹಿಂದೆ ಇಂದಿರಾ ಗಾಂಧಿ ಅವರು ಇರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಜವಾಹರ್ಲಾಲ್ ನೆಹರು ಅವರು, ಅವರಿದ್ದಾಗ ಕೇವಲ ಜೈ ಹಿಂದ್ ಅಂತ ಹೇಳ್ತಾ ಇದ್ದಾರೆ ಭಾಷಣದಲ್ಲಿ. ಅಂದ್ರೆ ಇಡೀ ಹಿಂದೂಸ್ತಾನ ಒಂದೇ ಅನ್ನುವಂತ ವಿಚಾರ ಅವರಿಗಿತ್ತು. ಈಗ ಕೆಲವು ನಾಯಕರುಗಳು ಈ ರಾಜ್ಯದಲ್ಲಿ ಅಹಿಂದ ಅಂತ ಇದೆ, ಅಲ್ಪಸಂಖ್ಯಾತರು, ದಲಿತರನ್ನೆಲ್ಲ ಕೂಡ ಬೇರೆ ಬೇರೆ ಮಾಡಿ ಇಡೀ ದೇಶವನ್ನ ಒಡೆಯುವಂತ ಕೆಲಸ ಇದೆ. ಸಂವಿಧಾನ, ಪ್ರಜಾಪ್ರಭುತ್ವದ ಮೂಲ ಹಕ್ಕುಗಳಿಗೇನೆ ಚ್ಯುತಿ ತರುವಂತಹ ಒಂದು ಆಲೋಚನೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಅಹಿಂದ ಅಂತ ಹೇಳುವಂತ ನಾಯಕರಿಗೆ ನಾನು ನೆನಪು ಮಾಡಲಿಕ್ಕೆ ಮತ್ತೆ ಇಡೀ ದೇಶದ ಜನರು ಅರ್ಥ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಅವರಿಗಿನ್ನ ದೊಡ್ಡ ಅಹಿಂದ ನಾಯಕರು ಬೇಕಾ ಈ ದೇಶಕ್ಕೆ ಅನ್ನೋದನ್ನ ನೀವು ಅಹಿಂದ ಅನ್ನೋದನ್ನೇ ಹೇಳೋದಾದ್ರೆ ನರೇಂದ್ರ ಮೋದಿ ಅವರಿಗಿನ್ನ ದೊಡ್ಡ ಅಹಿಂದ ನಾಯಕರು ಬೇಕಾ? ಆದ್ರೆ ಅವ್ರು ಯಾವತ್ತೂ ಕೂಡ ಜಾತಿಯನ್ನ ಮಾಡಲಿಲ್ಲ. ನಿಮ್ಮೆಲ್ಲರಿಗಿನ್ನ ಹೆಚ್ಚು ಆಡಳಿತ ಮಾಡಿದ್ದಾರೆ. 20 ವರ್ಷ ಮೊನ್ನೆ ಮುಗಿದವರು. 20 ವರ್ಷ ಅತ್ಯಂತ ಎತ್ತರದ ಸ್ಥಾನಗಳು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳ ಸ್ಥಾನವನ್ನು ತುಂಬಿ ಇಡೀ ದೇಶದ ಜನರ ಭಾವನೆಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥ ಏಕೈಕ ನಾಯಕರು ಶ್ರೀ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಿದ್ದೇನೆ. ಅವರೆಂದೂ ಕೂಡ ಜಾತಿಯ ಬಗ್ಗೆ ಮಾತಾಡಲಿಲ್ಲ. ಸಬ್ಕಾ ವಿಶ್ವಾಸ ಅಂತ ಹೇಳಿದರು. ಎಲ್ಲರ ವಿಶ್ವಾಸವನ್ನ ಗಳಿಸೋಣ, ಅವಾಗೇನೆ ಈ ದೇಶ ಒಂದಾಗ್ತದೆ, ಶಕ್ತಿಯುತ ರಾಷ್ಟ್ರವನ್ನ ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಕಾಂಗ್ರೆಸ್ನ ನಾಯಕರು ಹಿಂದುಳಿದವರು ಹೊಡಿತಾರೆ, ವೀರಶೈವ ಲಿಂಗಾಯತರು ಹೊಡಿತಾರೆ, ದಲಿತರನ್ನು ಹೊಡಿತಾರೆ. ಈಗ ನೀವು ಇವತ್ತೆಲ್ಲ ಇದನ್ನೆಲ್ಲ ಕೂಡ ಆಲೋಚನೆ ಮಾಡಬೇಕು ಮಾನ್ಯ ಸ್ನೇಹಿತರೆ, ಸದಸ್ಯರುಗಳೇ. ಇವತ್ತು ನಿಮ್ಮೆಲ್ಲರ ಸ್ವಾಭಿಮಾನದ ಪ್ರಶ್ನೆ, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ಏನು ಆಯ್ಕೆ ಮಾಡಿದ್ದಾರೆ ಆ ಜನರು ನೀವೆಲ್ಲ ಕೂಡ ಬಿಜೆಪಿಯ ಒಂದು ಸದಸ್ಯರಾಗ್ತಾರೆ,
ಬಿಜೆಪಿಯ ತತ್ವ ಸಿದ್ಧಾಂತ ಆಶಯಗಳಿಗೆ ಪೂರಕವಾಗಿ ನೀವು ನಡ್ಕೊಳ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆ ನಂಬಿಕೆಗೆ ಚ್ಯುತಿ ಬಾರದೇ ಇರುವಂತಹ ರೀತಿಯಲ್ಲಿ ತಾವೆಲ್ಲ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಯಾರನ್ನ ಆಯ್ಕೆ ಮಾಡುತ್ತೆ ನಮ್ಮ ಪಕ್ಷ, ಅವರಿಗೆ ನೀವು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಯಾರು ಏನೇ ಆಮಿಷಗಳು ಒಡ್ಡಿದ್ರು ಕೂಡ ಅದಕ್ಕೆ ಲೆಕ್ಕಿಸದೆ ನಿಮ್ಮ ಮತಗಳು ನಮ್ಮ ಅಭ್ಯರ್ಥಿಗಳಿಗೆ ಕೊಡಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನ ಮಾಡೋದ್ರ ಜೊತೆಗೆ ಇವತ್ತು ಮಾನ್ಯ ಸಿದ್ದೇಶ್ವರು ನಾನು ನೋಡಿದ್ದೇನೆ, ನಮ್ಮ ಬಸವರಾಜರು, ನಮ್ಮೆಲ್ಲ ಶಾಸಕ ಸ್ನೇಹಿತರು ಬಹಳ ಕ್ರಿಯಾಶೀಲವಾಗಿ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಆಸ್ಪತ್ರೆ ಇರಲಿ, ಒಂದು ಆಕ್ಸಿಜನ್ ಇರಲಿ, ಈ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ಅವರು ಸ್ವಂತ ಮನೆ ಮಂದಿಗೆ ಕೋವಿಡ್ ಬಂದರೆ ಯಾವ ರೀತಿ ಅವರು ಅದಕ್ಕೆ ಆರೈಕೆ ಮಾಡ್ತಾರೆ, ಆ ರೀತಿಯಲ್ಲಿ ಜನಸಾಮಾನ್ಯರಿಗೆ ಬಂದಾಗ ಕೂಡ ಆರೈಕೆ ಮಾಡಿದ್ದಾರೆ. ರೇಣುಕಾಚಾರ್ಯ ಅವರು ಬಂದಿಲ್ಲ, ಅವರು ಕೂಡ ಪ್ರತಿಯೊಬ್ಬ ಶಾಸಕರು ಕೂಡ ನಿಜವಾಗಿಯೂ ಕೂಡ ಬಹಳ ವಿಶೇಷ ಕಾಳಜಿಯನ್ನು ವಹಿಸಿ ಜನರ ರಕ್ಷಣೆಗೆ ಬಂದಿದ್ದಾರೆ, ಜನರ ಆರೋಗ್ಯಕ್ಕೆ ಅವರು ಸ್ಪಂದಿಸಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಸಿಕೆ ಕೊಟ್ಟಿದ್ರೆ ಇವತ್ತು ಅದಕ್ಕೆ ನರೇಂದ್ರ ಮೋದಿ ಅವರು ಕಾರಣ. ನಮ್ಮ ರಾಜ್ಯದಲ್ಲಿ ನಮ್ಮ ನಾಯಕರಾಗಿದ್ದಂತಹ BS ಯಡಿಯೂರಪ್ಪನವರು ಆ ಒಂದು ವಯಸ್ಸಿನಲ್ಲಿ, ಆ ಒಂದು ಪ್ರಾಯದಲ್ಲಿ ಅತ್ಯಂತ ಲವಲವಿಕೆಯಿಂದ ಇವತ್ತು ಕೋವಿಡ್ ಅನ್ನ ಮೊದಲನೇ ಅಲೆ, ಎರಡನೇ ಅಲೆಗೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟು, ನಾಯಕತ್ವವನ್ನು ಕೊಟ್ಟು, ಸಹಕಾರವನ್ನು ಕೊಟ್ಟು ಇವತ್ತು ಕರ್ನಾಟಕದ ಜನರ ಆರೋಗ್ಯಕ್ಕೆ ಸ್ಪಂದಿಸುವಂತ ಕೆಲಸ ಮಾಡಿದೆ. ಅದನ್ನು ಮುಂದುವರಿಸಿ ಇವತ್ತು ಅದೇ ಹೆಜ್ಜೆಯಲ್ಲಿ ಇವತ್ತು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್, ಸಾಮಾನ್ಯ ಜನರಿಗೆ ಸ್ಪಂದಿಸುವಂತಹ ಗುಣವನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ನಿಮ್ಮ ಮುಂದೆ ಇದ್ದಾರೆ. ಇವತ್ತು ರೈತರ ಮಕ್ಕಳಿಗೆ ಇಡೀ ದೇಶದಲ್ಲಿ ಇದು ಮೊದಲನೇ ಬಾರಿ ಸ್ಕಾಲರ್ಶಿಪ್ ಕೊಡುವಂತಹ ಕಾರ್ಯಕ್ರಮ, ಉನ್ನತ ಶಿಕ್ಷಣಕ್ಕೋಸ್ಕರ ರೈತರ ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಸೌಲಭ್ಯ ಕಲ್ಪಿಸಬೇಕು ಅಂತೇಳಿ 1,000 ಕೋಟಿ ರೂಪಾಯಿಗಳನ್ನ ಇವತ್ತು ನಾವು ಮೀಸಲಿಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ. ರೈತರಿಗೆ ಸಂಬಳ ಕೊಡುವಂಥದ್ದು ಯಾವ ಸರ್ಕಾರ ಕೂಡ ಮಾಡಿರಲಿಲ್ಲ. ರೈತರ ಹೆಸರು ಹೇಳ್ತಾರೆ ಕಾಂಗ್ರೆಸ್ನವರು, ಆದರೆ ರೈತರ ಅಕೌಂಟ್ಗೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ದು ನರೇಂದ್ರ ಮೋದಿ ಅವರು, BS ಯಡಿಯೂರಪ್ಪ ಅವರು ಬಿಟ್ಟರೆ ಬೇರೆ ಯಾರೂ ಇಲ್ಲ. 6,000 ನರೇಂದ್ರ ಮೋದಿ ಅವರು ಕೊಟ್ಟರು, 4,000 ರೂಪಾಯಿ ನಮ್ಮ BS ಯಡಿಯೂರಪ್ಪ ಸಾಹೇಬರಿಂದ ಕೊಟ್ಟರು. 10,000 ರೂಪಾಯಿ ಅವ್ರು 1 ಗುಂಟೆ ಜಮೀನಿರಲಿ, 1 ಎಕರೆ ಜಮೀನಿರಲಿ, 10 ಎಕರೆ ಜಮೀನಿರಲಿ, ಯಾರಿಗೆ ಪಾಣಿ ಇರ್ತದೆ ಅವರ ಅಕೌಂಟ್ಗೆ ನೇರವಾಗಿ DPT ಆಗಿ ಹೋಗಿದೆಯಾ ಇಲ್ವಾ, ಬಂದಿದೆಯಾ ಇಲ್ವಾ, ರೈತರಿಗೆ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಬಾಯಿ ಮಾತಿನಲ್ಲಿ ರೈತರ ಬಗ್ಗೆ ಮಾತಾಡ್ತಾರೆ, ಬಾಯಿ ಮಾತಿನಲ್ಲಿ ಅಲ್ಪಸಂಖ್ಯಾತರು, ಬಾಯಿ ಮಾತಿನಲ್ಲಿ ದಲಿತರು, ಇವ್ರಿಗೆಲ್ಲ ಜೀತದಾಳರಾಗಿ ಇರಬೇಕು ಅನ್ನುವಂತಹ ಆಲೋಚನೆ ಕಾಂಗ್ರೆಸ್ ಇದೆ. ಯಾಕೆಂದ್ರೆ ಅಲ್ಪಸಂಖ್ಯಾತರ ಏಳಿಗೆಗೆ ಅವ್ರು ಏನೂ ಮಾಡಲಿಲ್ಲ, ಯಾವುದೇ ಒಂದು ಸ್ಪಷ್ಟ ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ಮಾಡಲಿಲ್ಲ. ಆರ್ಥಿಕವಾಗಲಿ, ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ ಯಾವುದರಲ್ಲೂ ಕೂಡ ಮುಂದೆ ಬರುವಂತಹ ಸ್ಪಷ್ಟ ಕಾರ್ಯಕ್ರಮಗಳು ಕೊಟ್ಟಿಲ್ಲ. ಅವರು ನಿಜವಾಗಿಯೂ ಕೂಡ ಅವರನ್ನು ಉದ್ಧಾರ ಮಾಡಬೇಕು ಅನ್ನೋ ಆಲೋಚನೆ ಇದ್ದಿದ್ರೆ ಕಾರ್ಯಕ್ರಮಗಳು ಕೊಟ್ಟಿರೋರು, ಆದರೆ ಅವ್ರು ಯಾವುದು ಕೊಡಲಿಲ್ಲ. ಶಾಶ್ವತವಾಗಿ ಅವರು ಇವರಿಗೆ ಜೀತದಾಳರಾಗಿರಬೇಕು, ಕಾಂಗ್ರೆಸ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅಲ್ಪಸಂಖ್ಯಾತರ ಮತಗಳನ್ನು ಹಾಕಬೇಕು ಅನ್ನೋ ಒಂದೇ ಒಂದು ಕೆಟ್ಟ ಆಲೋಚನೆಯಿಂದ ಅವರು ಮಾಡ್ತಾರೆ. ಆದರೆ ಮಾನ್ಯ ನರೇಂದ್ರ ಮೋದಿ ಅವರು ಮುದ್ರಾ ಸ್ಕೀಮ್ ಅನ್ನ ತಂದಿದ್ದಾರೆ. ಆರ್ಥಿಕವಾಗಿ ಅವರನ್ನ ಸಬಲರನ್ನಾಗಿ ಮಾಡಬೇಕು ಅಂತೇಳಿ ಅತ್ಯಂತ ಹೆಚ್ಚಿನ ಹಣ ಇವತ್ತು ಮುದ್ರಾ ಸ್ಕೀಮ್ ಅಲ್ಲಿ ಹೋಗಿದ್ರೆ ಅದು ಹಿಂದುಳಿದ ವರ್ಗದ ಜನಕ್ಕೆ ಮತ್ತು ಅಲ್ಪಸಂಖ್ಯಾತರಿಗೆ ಹೋಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸುಮಾರು 20 ಲಕ್ಷ ರೂಪಾಯಿ ಕೇವಲ 4% ಬಡ್ಡಿ ದರದಲ್ಲಿ ಇವತ್ತು
ಅವರಿಗೆ ಉದ್ಯೋಗ ಅವಕಾಶಗಳಿಗೋಸ್ಕರ ಅಥವಾ ಅವರು ಯಾವುದೇ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅನ್ನೋದಾದ್ರೆ ಆರ್ಥಿಕ ವಹಿವಾಟನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಮುದ್ರಾ ಯೋಜನೆ ಬಂದಿದೆ. ಹೀಗೆ ನೂರಾರು ಕಾರ್ಯಕ್ರಮಗಳನ್ನು ಮೋದಿಯವರು ಕೊಟ್ಟಿದ್ದಾರೆ, ಹೇಳಲಿಕ್ಕೆ ಸಮಯ ಇಲ್ಲ. ಇಷ್ಟನ್ನೇ ಹೇಳ್ತೇನೆ, ಇವತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ನಿಜ ಆಗಬೇಕು. ಪ್ರತಿಯೊಂದು ಗ್ರಾಮ ಕೂಡ ಸ್ವಶಕ್ತಿಯಿಂದ ಇರಬೇಕು. ಮಹಿಳೆ, ಪುರುಷರು ಮತ್ತು ವಿದ್ಯಾರ್ಥಿಗಳು, ಯುವಕರು ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ಅದು ಶಾಶ್ವತವಾಗಿ ಇನ್ನೂ ಕೆಲವು ವರ್ಷಗಳು ಬಿಜೆಪಿಯ ನಾಯಕತ್ವಕ್ಕೆ ನೀವು ಸಹಕಾರ ಕೊಡಬೇಕು. ಇವತ್ತು ಬಿಜೆಪಿಯ ಸರ್ಕಾರ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದಾವೆ. ಇದು ಮುಂದುವರಿಬೇಕು. ವಿಶೇಷವಾಗಿ ವಿಧಾನ ಪರಿಷತ್ನಲ್ಲಿ ನಾವು ಅತ್ಯಂತ ಹೆಚ್ಚಿನ ಬಹುಮತ ಇರಬೇಕಾಗ್ತದೆ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಅತ್ಯಂತ ಮಾರಕವಾಗಿರ್ತಕ್ಕಂತಹ ಒತ್ತಾಯಪೂರ್ಣವಾಗಿ ಇವತ್ತು ಮತಾಂತರವನ್ನು ಮಾಡುವಂತ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ಕಾಯ್ದೆಗೆ ನಾವು ತಿದ್ದುಪಡಿ ತರಬೇಕು ಅನ್ನೋದಾದ್ರೆ ಇವತ್ತು ನಮಗೆ ಮೇಲ್ಮನೆಯಲ್ಲಿ ಹೆಚ್ಚಿನ ಬಹುಮತ ಬೇಕಾಗ್ತದೆ. ಗೋಹತ್ಯೆ ನಿಷೇಧ ಕಾಯ್ದೆಯ ತಿದ್ದುಪಡಿ, ಮತಾಂತರ ಕಾಯ್ದೆಯ ತಿದ್ದುಪಡಿ, ಇದೆಲ್ಲವೂ ಕೂಡ ನಾವು ತರಬೇಕು ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ನಮಗೆ ಮೇಲ್ಮನೆಯಲ್ಲಿ ಹೆಚ್ಚಿನ ಬಹುಮತ ಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು. ಇವತ್ತು ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯ ಮತ್ತು ಪ್ರತಿಯೊಂದು ಯುವಕರ ಕೈಗಳಿಗೆ ದುಡಿಯುವಂತಹ ಒಂದು ಶಕ್ತಿಯನ್ನು ತಂದುಕೊಡುವಂಥದ್ದು ಇದು ನಮ್ಮ ಸರ್ಕಾರದ ಒಂದು ದಿಟ್ಟ ನಿಲುವಾಗಿದೆ. ಒಂದು ಶಾಶ್ವತವಾಗಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ನಿಮಗೆ ವಸತಿ ಯೋಜನೆಯನ್ನು ಕೂಡ ಕಲಿಸಬೇಕು ಅನ್ನುವಂಥ ಆಲೋಚನೆ ಸರ್ಕಾರಕ್ಕಿದೆ. ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳ ಎಲ್ಲ ಯೋಜನೆಗಳಲ್ಲಿ ಕೂಡ ಹೆಚ್ಚುವರಿಯಾಗಿ ನಿಮಗೆ ಹೆಚ್ಚು ವೇತನವನ್ನು ಈ ಸರ್ಕಾರ ಕೂಡ ಮಾಡಿದೆ. ಹಾಗಾಗಿ ಇವತ್ತು ಪ್ರತಿಯೊಂದು ವರ್ಗದ ಜನರು ಕೂಡ ಬಿಜೆಪಿ ಕಡೆ ಇವತ್ತು ಸೆಳೀತಾ ಇದ್ದಾರೆ. ಯುವಕರು ಹೆಚ್ಚಿನ ಜನರು ಇವತ್ತು ಬಿಜೆಪಿಯಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಇವತ್ತು ಮನಸಾರೆ ಇವತ್ತು ಒಪ್ಪಿ ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ದಾವಣಗೆರೆಯಲ್ಲಿ ಮತ್ತೆ ಬಿಜೆಪಿಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ನೀವು ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಲೇಬೇಕು ಅಂತೇಳಿ ಅತ್ಯಂತ ಕಳಕಳಿಯ ವಿನಂತಿಯನ್ನ ಮಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.